ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಹಾಕೋದಕ್ಕೆ 6 ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತೊಗೊಂಡಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ, ನಾನು ಯಾವಾಗಲೂ ಬಳಸೋದು ನಿಡಲ್ ನಂಬರ್ 10. ಸೊ ಇದರಲ್ಲಿ ಎಲ್ಲ ಬೀಡ್ಸ್ಗಳನ್ನೂ ಕೂಡ ಹಾಕ್ಕೊಳ್ಬೋದು, ಸ್ಮಾಲ್ ಸೈಜ್ ಬೀಡ್ನೂ ಕೂಡ ಹಾಕ್ಕೊಳ್ಬೋದು. ಹಾಗಾಗಿ ನಿಡಲ್ ನಂಬರ್ 10 ಬಳಸ್ತೀನಿ. ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಕ್ರೋಶಾ ಡಿಸೈನು. ನೀವು ಇವಾಗ ತಾನೇ ಕ್ರೋಶಾ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ನಿಮಗೆ ಲಾಕ್ ಮಾಡೋದಕ್ಕೆ ಚೈನ್ಗಳನ್ನ ಹಾಕೋದಕ್ಕೆ ಬಂದರೆ ಸಾಕು, ತುಂಬ ಆರಾಮಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಸಲ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ನೀವು 4 ಅಥವಾ 5 ಚೈನನ್ನು ಹಾಕ್ಕೊಳ್ಬೋದು. ನಾನು 2 ಸಲ ಲಾಕ್ ಆದಮೇಲೆ 4 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಎಳ್ದು ಲಾಕ್ ಮಾಡೋಕ್ಕೆ ಹೋಗಬೇಡಿ, ರಿಂಕಲ್ಸ್ ಬರುತ್ತೆ. 4 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶಾ ಅಂದರೂ ಕೂಡ ಒಂದೇ. ಹಾಗಾಗಿ ನಾನು ಲಾಕ್ ಅಂತ ಬಳಸ್ತಾ ಇರ್ತೀನಿ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿಕೊಂಡೆ. ಈ ರೀತಿ 2 ಸಲ ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ನಾನು ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಡ್ರಮ್ ಶೇಪಲ್ಲಿರುವಂಥ ಬೀಡ್ಸ್ ಮತ್ತು ಗೆಜ್ಜೆ ಬೀಡ್ಸ್ಗಳನ್ನ ಬಳಸ್ತಾ ಇದ್ದೀನಿ. ಈ ರೀತಿ ನಾನು ಒಂದು ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನಿಡಲ್ ಒಳಗಡೆ ಹಾಕ್ಕೊಂಡು ನಂತರ ಥ್ರೆಡ್ಡಿಗೆ ಪಾಸ್ ಮಾಡಬೇಕು. ನಂತರ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮಧ್ಯದಲ್ಲಿ ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಗೆಜ್ಜೆ ಬೀಡ್ಸ್ ಇಲ್ಲ ಅನ್ನೋದಾದರೆ ಲೀಫ್ ಬೀಡ್ಸ್ ಇರುತ್ತಲ್ವ, ಅದನ್ನಾದರೂ ಹಾಕ್ಕೊಳ್ಬೋದು. ಒಂದು ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ, ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ನಾವು 3 ಬೀಡ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ. ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನನ್ನು ಹಾಕಿ 2 ಸಲ ಲಾಕ್ ಮಾಡಿ ಈ ರೀತಿ ನಾನು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ. ಇವಾಗ ನಾವು ಒಟ್ಟಿಗೆ ಸೇರಿಸಿ ಲಾಕ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಲೂಸಾಗೇ ಇರಲಿ. ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಅದು ನಮಗೆ ಯು ಶೇಪಲ್ಲಿ ಬರಬೇಕು, ಅಥವಾ ನಿಮಗೆ ಒಂದು ಸಲ ಲಾಕ್ ಮಾಡಿದಾಗಲೇ ಗೊತ್ತಾಗ್ಬಿಡುತ್ತೆ ಅದು ಯಾವ ರೀತಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಆದಷ್ಟು ಯು ಶೇಪಲ್ಲಿ, ವಿ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ತಾಯಿದ್ದೀನಿ. ವಿ ಅಥವಾ ಯು ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಲಾಕ್ ಮಾಡಿಲ್ಲ ಫ್ರೆಂಡ್ಸ್, ಹಾಗೆಯೇ ನಾನು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ 2 ದಾರ ಇರುತ್ತೆ. 2 ದಾರದಲ್ಲೂ ಒಂದೇ ಸಲ ಹೇಳ್ಕೊಂಡ್ರೆ ಅದನ್ನು ನಾವು ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. ಆ ರೀತಿ ಇಲ್ಲೂ ಕೂಡ ನಾನು ಲಾಕ್ ಮಾಡಿಕೊಂಡೆ. ನಾವು ಬೀಡ್ ಲಾಕ್ ಮಾಡಿಬಿಟ್ರೆ ಅಲ್ಲಿ ಥ್ರೆಡ್ಡು ನಮಗೆ ಕಾಣಿಸುತ್ತೆ, ಕೆಳಗಡೆ ಇರುವಂಥ ಥ್ರೆಡ್ಡು. ಈ ರೀತಿ ಮಾಡೋದ್ರಿಂದ ಅದು ಥ್ರೆಡ್ ಕಾಣಿಸಲ್ಲ ಫ್ರೆಂಡ್ಸ್. ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಬೋದು. ಈ ರೀತಿ ನಮಗೆ ಬೀಡ್ಸ್ ಬರುತ್ತೆ. ಸೊ ಮೊದಲಿಗೆ ನಾನು 4 ಚೈನ್ನ ಹಾಕಿ 2 ಸಲ ಸಿಂಗಲ್ ಕ್ರೋಶನ ಮಾಡಿ ಈ ರೀತಿ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ಳೋದು. ನಾನು ಆವಾಗಲೇ ಹೇಳಿದೆ, ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಇದೊಂಥರ ಬೀಡ್ಸ್ ಡಿಸೈನ್ ಅಂತಲೇ ಅನ್ಬೋದು. 4 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇವಾಗ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಇನ್ನೂ ಒಂದು ಸಲ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ತೀನಿ. ಇಲ್ಲಿ ನೀವು ಸ್ವಲ್ಪ ದೂರ ಬೇಕು ಅನ್ನೋದಾದರೆ ಇನ್ನೂ ಒಂದು ಸಲ ಮಾಡ್ಕೊಳ್ಬೋದು. ನಾನು 1 ಟೈಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂತರ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು. ಒಂದು ಬೀಡನ್ನ ಪಾಸ್ ಮಾಡಿಕೊಂಡೆ. ಇವಾಗ ಮಧ್ಯದಲ್ಲಿ ಹಾಕೊಳ್ಳೋದಕ್ಕೆ ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಗೆಜ್ಜೆ ಬೀಡ್ಸನ್ನು ಹಾಕಿ ಇನ್ನೊಂದು ಲೆಂತಿ ಬೀಡನ್ನ ಹಾಕ್ಕೊಳ್ಬೇಕು. ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಸೊ 3 ಬೀಡನ್ನ ಈ ರೀತಿ ಹಾಕ್ಕೊಳ್ಬೇಕು. 3 ಬೀಡ್ಗಳನ್ನ ಹಾಕ್ಕೊಂಡೆ. ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ನಾನು ಬಟ್ಟೆ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ, ಅಂದರೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಫಸ್ಟ್ 1 ಆರ್ಚು ನೀವು ಎಷ್ಟು ಗ್ಯಾಪನ್ನು ಕೊಟ್ಟಿರ್ತೀರೋ ಅಷ್ಟೇ ಗ್ಯಾಪನ್ನು ಇಲ್ಲೂ ಕೂಡ ಕೊಡಬೇಕು. ಒಂದು 3 ಚೈನಷ್ಟು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ನಾನು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿದಾಗ ಆ ಥ್ರೆಡ್ಡು ಮೇಲೆ ಕಾಣಿಸುತ್ತೆ, ಹಾಗಾಗಿ ನಾನು ಬೀಡ್ ಲಾಕ್ ಮಾಡ್ತಾಯಿಲ್ಲ, ಹಾಗೆಯೇ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಲಾಕ್ ಮಾಡಿಕೊಂಡೆ. ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಾ ಆದಮೇಲೆ ನಾವಿವಾಗ ಮತ್ತೆ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನನ್ನು ಹಾಕ್ಕೊಳ್ಬೇಕು. 1 2 3 4 4 ಅಥವಾ 5 ಚೈನನ್ನಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್.
ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ. ಇವಾಗ ಮತ್ತೆ ನಾವು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಒಂದು ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ಇನ್ನು ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದೊಂದು ಬೀಡ್ ಆದಮೇಲೂ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. 3 ಬೀಡ್ಸನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಿಗ್ ಸೈಜ್ ಬೀಡ್ಸನ್ನು, ಅಂದರೆ ಲೆಂತಿ ಬೀಡ್ಸ್ ಆಗಬೇಕು ಫ್ರೆಂಡ್ಸ್ ಇದಕ್ಕೆ. ಈ ರೀತಿ 3 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ವಿ ಶೇಪಲ್ಲಿ ಲಾಕ್ ಮಾಡ್ತೀನಿ. ಈ ರೀತಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ನಾವು ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶನ ಮಾಡಬೇಕು. ನಂತರ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ, ಅಂದರೆ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಸೊ ಇದೇ ರೀತಿ ನಾನು ಪೂರ್ತಿ ಡಿಸೈನ ಕಂಟಿನ್ಯೂ ಮಾಡ್ಕೊಳ್ತೀನಿ. ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್. ನಾವು ಬೇಬಿ ಕುಚ್ಚು ಹಾಕೋದಕ್ಕಿಂತ ಈ ರೀತಿ ನಾವು ಬೀಡ್ಸ್ಗಳ ಒಳಗಡೆ ಮಿಕ್ಸಲ್ಲಿ ನಾವು ಕುಚ್ಚನ್ನು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನು ಸ್ಟಾರ್ಟಿಂಗು 4 ಚೈನನ್ನು ಹಾಕಿ 2 ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಬೀಡನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಬಟ್ಟೆ ಮೇಲೆ ನಾವು 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿ ಮತ್ತೆ 4 ಚೈನನ್ನು ಹಾಕಿ ಮತ್ತೆ 2 ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡಿನೇ ಬೀಡನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು 4 ಚೈನು ಬೀಡ್ ಬರುತ್ತೆ. ಸೊ ಇದೇ ರೀತಿ ನೀವು ಸೀರೆಗೆ ಹಾಕ್ಕೊಂಡ್ರೆ ಪೂರ್ತಿ ಸೀರೆ ಹಾಕ್ಕೊಳ್ಳಿ. ಸೊ ಕೊನೆಯಲ್ಲೂ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನನ್ನು ಹಾಕಿ 2 ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡಾಗ ಅದು ಟೈಟಾಗಿ ಕೂರುತ್ತೆ. ಈ ಎಕ್ಸ್ಟ್ರಾ ಥ್ರೆಡನ್ನು ನಾವು ಕುಚ್ಚನ್ನು ಕಟ್ತೀವಲ್ಲ ಲಾಸ್ಟಲ್ಲಿ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ 4 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ನಾನು 60 ಎಳೆ ದಾರನ ಈ ರೀತಿ ತೆಗೆದು ಸ್ವಲ್ಪ ಐರನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಐರನ್ ಇಲ್ಲ ಅನ್ನೋದಾದರೆ ಏರ್ ಸ್ಟ್ರೈಟರ್ ಇರುತ್ತಲ್ವ, ಅದರಲ್ಲಾದರೂ ನೀವು ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಈಸಿ ಆಗುತ್ತೆ ಕುಚ್ಚನ್ನು ಕಟ್ಟೋದಕ್ಕೆ, ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಇದನ್ನು ಕಟ್ಟೋದಕ್ಕೆ ನಾನು ಜರಿ ಥ್ರೆಡನ್ನು ಬಳಸ್ತಾ ಇದ್ದೀನಿ. 60 ಎಳೆ ದಾರನ ಈ ರೀತಿ ಸ್ವಲ್ಪ ಗಮ್ ಹಾಕಿ ಶಾರ್ಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುದಿಯಲ್ಲಿ. ಸೊ ಕೆಳಗಡೆಯಿಂದ ಮೇಲೆ ಈ 4 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆಯಿಂದ ತಂದು ಇಲ್ಲಿ ನಾವು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು ನಂತರ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಬೇಬಿ ಕುಚ್ಚು ರೀತಿಯಾಗಿ ಕಟ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಕುಚ್ಚನ್ನು ಥ್ರೆಡನ್ನು ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 60 ಎಳೆ ದಾರನ ಫೋಲ್ಡ್ ಮಾಡಿ ಕಟ್ಟಿದಾಗ ಅದು 120 ಎಳೆ ದಾರ ಆಗುತ್ತೆ. ಸೊ ಇದಕ್ಕಿಂತ ಥಿಕ್ನೆಸ್ ಬೇಕು ಅನ್ನೋದಾದರೆ ನೀವು 100 ಎಳೆ ತಗೊಂಡ್ರೆ ಫೋಲ್ಡ್ ಮಾಡಿ ಕಟ್ಟಿದಾಗ 200 ಎಳೆ ದಾರ ಆಗುತ್ತೆ. ಜೆರಿ ಥ್ರೆಡ್ಡಲ್ಲಿ ನಾನು ಒಂದು 4-5 ರೌಂಡ್ ಸುತ್ತಿ ಹೂ ಕಟ್ಟೋ ರೀತಿಯಲ್ಲಿ ನಾನು ಕಟ್ಟುತ್ತಾ ಇದ್ದೀನಿ. ಮೊದಲಿಗೆ ನಾವು ಒಂದು 4-5 ರೌಂಡ್ ಸುತ್ತಿ ನಂತರ ಕಟ್ಕೊಳ್ಬೇಕು ಈ ರೀತಿ, ಆವಾಗ ಅದು ಟೈಟಾಗಿ ಕೂರುತ್ತೆ ಫ್ರೆಂಡ್ಸ್. ಈ ರೀತಿ ಅಭ್ಯಾಸ ಇಲ್ಲ ಅನ್ನೋದಾದರೆ ನಾರ್ಮಲಾಗಿ ಸೂಜಿಗೆ ಜರಿ ಥ್ರೆಡ್ಡನ್ನು ಪೋಣಿಸ್ಕೊಂಡು ಹಾಕಿ ಕಟ್ಟುತ್ತೀವಲ್ಲ ಆ ರೀತಿನಾದರೂ ಕಟ್ಕೊಳ್ಬೋದು. 1-2 ಸಲ ಹೂ ಕಟ್ಟೋ ರೀತಿ ಕಟ್ಟಿ ಥ್ರೆಡನ್ನು ಕಟ್ ಮಾಡಿಕೊಂಡು ಜರಿ ಥ್ರೆಡನ್ನು ಸ್ವಲ್ಪ ಇಲ್ಲಿ ಹಿಂದೆ ಕಟ್ಟೋದಕ್ಕೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡನ್ನು ಬಿಟ್ಟು ಕಟ್ ಮಾಡಿಕೊಂಡು ಈ 2 ಥ್ರೆಡನ್ನು ಹಿಂದೆ ತಗೊಂಡೋಗಿ 1-2 ನಾಟ್ ಹಾಕ್ಕೊಳ್ಬೇಕು. 1-2 ಗಂಟು ಹಾಕ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ, ಏನು ಬಿಚ್ಚೋಗಲ್ಲ ಫ್ರೆಂಡ್ಸ್, ತುಂಬ ಟೈಟಾಗಿರುತ್ತೆ. ಇವಾಗ ನಾವು ನೀಟಾಗಿ ಎಕ್ಸ್ಟ್ರಾ ಥ್ರೆಡ್ಡಲ್ಲೂ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಕುಚ್ಚನ್ನು ಕಟ್ಕೊಳ್ಬೋದು. ಮತ್ತು ಇದಕ್ಕಿಂತ ದಪ್ಪವಾಗಿ ಏನಾದರೂ ಕುಚ್ಚು ಬೇಕು ಅನ್ನೋದಾದರೆ ಒಂದು 100 ಎಳೆ ದಾರನ ಕಟ್ಕೊಳ್ಬೋದು. ಆವಾಗ ಫೋಲ್ಡ್ ಮಾಡಿ ಕಟ್ಟಿದಾಗ ಅದು ಡಬಲ್ ಆಗುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದಕ್ಕೆ ನಾನು ಪೂರ್ತಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ಡಬಲ್ ಕಲರಲ್ಲಿ ಕಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕು ಅಂದರೆ ಸಿಂಗಲ್ ಕಲರ್ ಆದರೂ ಸರಿ, ಮಧ್ಯದಲ್ಲಿ ಡಬಲ್ ಮತ್ತು ಈ ರೀತಿ ಮಿಕ್ಸಲ್ಲಿ ಕಟ್ಕೊಳ್ಳೋದಾಗಲಿ ಸೊ ಚೇಂಜಸ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಪ್ರೈಸ್ ಬಂದು ಒಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು.
ಡಿಸೈನ್ ಅಂತೂ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ದೂರ ದೂರ ಕುಚ್ಚು ಬೇಕು ಅನ್ನೋದಾದರೆ ನಾನು 4 ಚೈನ್ ಆದಮೇಲೆ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಅಲ್ವಾ, ಅಲ್ಲಿ ನೀವು ಬೇಕಿದ್ರೆ ಒಂದು 2 ಟೈಮ್ಸ್ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಡಿಸೈನ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಹಾಕೋದಂತೂ ತುಂಬ ಈಸಿ ಇದೆ. ಇವಾಗ ಕ್ರೋಶೆ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ. ಇದನ್ನು ಹಾಕೋದಕ್ಕೆ ಏನು ಕಷ್ಟ ಏನಿಲ್ಲ. ಚೈನ್ಗಳು ಹಾಕೋದು, ಚೈನು ಮತ್ತು ಲಾಕ್ ಮಾಡೋದಕ್ಕೆ ಬಂದರೆ ಸಾಕು. ತುಂಬ ಈಸಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.